ಹಾವೇರಿಯಲ್ಲಿ ಜ್ಯುವೆಲರಿ ಶಾಪ್ಗೆ ಕಳ್ಳರು ಕನ್ನ ಹಾಕಿದ್ದಾರೆ. 300 ಗ್ರಾಂ ಚಿನ್ನ, 25 ಕೆಜಿ ಬೆಳ್ಳಿಯನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಮುಖಕ್ಕೆ ಮಾಸ್ಕ್, ಕೈಗೆ ಗ್ಲೌಸ್ ಹಾಕೊಂಡು ಬಂದು ಖದೀಮರು ಕಳ್ಳತನವನ್ನ ಮಾಡಿರುವುದು. ಚಿನ್ನದ ಅಂಗಡಿಯಲ್ಲಿದ್ದಂತಹ ತಿಜೋರಿ ಸಮೇತ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಸುಮಾರು 60 ರಿಂದ 70 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಲೂಟಿ ಮಾಡಿದ್ದಾರೆ. ಖದೀಮರ ಕೈಚಳಕ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾರೆ, ಕೈಗೆ ಗ್ಲೌಸ್ ಹಾಕೊಂಡಿದ್ದಾರೆ. ಯಾವುದೇ ಸುಳಿವು ಸಿಗಬಾರದು ಅಂತ ಹೇಳಿ ಯಾವ ಚಾಲಾಕಿತನದಿಂದ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಕೆಲವರು ಟೋಪಿ ಧರಿಸಿದ್ದಾರೆ. ಹಾನಗಲ್ ತಾಲೂಕಿನ ಚಿಕ್ಕಂಶೆ ಹೊಸೂರಿನಲ್ಲಿ ಆಗಿರುವಂತಹ ಘಟನೆ. ಅಣ್ಣಪ್ಪ ಭಜಂತ್ರಿ ಎಂಬುವರಿಗೆ ಸೇರಿದ ಚಿನ್ನದಂಗಡಿಯನ್ನ ಲೂಟಿ ಮಾಡಿದ್ದಾರೆ ಕಳ್ಳರು. ಸಂಪೂರ್ಣವಾಗಿ ಖದೀಮರ ಕೈಚುಳುಕಿದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತಿಜೋರಿ ಸಮೇತ ಎಸ್ಕೇಪ್ ಆಗಿರುವುದು. ಹಾವೇರಿ ಹೆಚ್ಚುವರಿ ಎಸ್ಪಿ ಲಕ್ಷ್ಮಣ ಶಿರಕೋಳ ಅವರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ತಿಜೋರಿಯನ್ನ ಹೊತ್ತೊಯ್ತಿದ್ದಾರೆ ಅಂತ. 60 ರಿಂದ 70 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಲೂಟಿ ಮಾಡಿದ್ದಾರೆ. ಈಗಾಗಲೇ ಸಿಕ್ಕಿರುವ ಮಾಹಿತಿಯ ಪ್ರಕಾರ, ಈ ಅಂಗಡಿಯ ಮಾಲೀಕರು ಕೊಟ್ಟಿರುವ ಮಾಹಿತಿಯ ಪ್ರಕಾರ 300 ಗ್ರಾಂ ಚಿನ್ನ, 25 ಕೆಜಿ ಬೆಳ್ಳಿ ಕಳ್ಳರ ಪಾಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ. ಈಗಾಗಲೇ ಪರಿಶೀಲನೆ ಮಾಡಲಾಗಿದೆ, ಸಿಸಿಟಿವಿ ದೃಶ್ಯ ಕೂಡ ಸಿಕ್ಕಿದೆ. ಖದೀಮರಿಗೋಸ್ಕರ ಯಾವ ರೀತಿಯಾಗಿ ಪೊಲೀಸರಿಂದ ಶೋಧ ಕಾರ್ಯ ನಡೀತಾ ಇದೆ? ಮಧುಶ್ರೀ, ಏನು ಬೆಳ್ಳಂಬೆಳಗ್ಗೆ ಏನು ಕಳ್ಳತನ ಪ್ರಕರಣ ಬೆಳಕಿಗೆ ಬಂತು. ಹಾವೇರಿ ಪೊಲೀಸರು ಎಚ್ಚೆತ್ತುಕೊಂಡು 2 ತಂಡಗಳನ್ನ ಮಾಡಿ ಈಗ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಸಿಸಿಟಿವಿಯ ಪರಿಶೀಲನೆ ಬೆನ್ನತ್ತಿಕೊಂಡು ಏನು ಇದೇನು ಟಾಟಾ ಎಸ್ ವಾಹನದಲ್ಲಿ ಏನು ಅದನ್ನ ತುಂಬಿಕೊಂಡು ಹೋಗಿದ್ದಾರೆ. ಏನು ಟಜೂರಿಯನ್ನ ಅಂದ್ರೆ 8 ಕ್ವಿಂಟಲ್ ಇರುವಂತಹ ಟಜೂರಿಯನ್ನ ಅಂದ್ರೆ ಬಂಗಾರದ ಸಾಮಾನು ಇರುವಂತಹ ಟಜೂರಿಯನ್ನ ತೆಗೆದುಕೊಂಡು ಸಿರ್ಸಿ ಮಾರ್ಗವಾಗಿ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಮೇರೆಗೆ, ಅಂದ್ರೆ ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ಈಗ ಸಿರ್ಸಿ ಕಡೆಗೆ ಹಾವೇರಿ ಪೊಲೀಸರು ಹೋಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಏನಂತಂದ್ರೆ, ಈ ಜ್ಯುವೆಲರಿ ಶಾಪ್ಗೆ 2 ಸಾರಿ ಕಳ್ಳತನಕ್ಕೆ ಅಟೆಂಪ್ಟ್ ಮಾಡಲಾಗಿತ್ತು, ವಿಫಲ ಯತ್ನ ಆಗಿತ್ತು. ಈ ಬಾರಿ 3ನೇ ಬಾರಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಈ ಹಿಂದೆ ಕಳ್ಳತನಕ್ಕೆ ಯತ್ನ ಮಾಡಿದಂತಹ ಸಂದರ್ಭದಲ್ಲಿ ಭದ್ರವಾದಂತ ಟಜೂರಿಯನ್ನ ತಂದಿಟ್ಟಿದ್ರು. ಜೊತೆಗೆ ಏನು ಹೊರಗಡೆ ಡೋರ್ಗಳನ್ನು ಕೂಡ, ಕಬ್ಬಣದ ಡೋರ್ಗಳನ್ನು, ಸೆಟ್ರಸ್ ಅನ್ನು ಕೂಡ ಮಾಡಿದ್ರು. ಆದ್ರೂ ಕೂಡ ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿಸಿ ಕಟ್ಟರ್ಗಳಿಂದ ಬೀಗವನ್ನು ಒಡೆದು ಒಳಗೆ ಬಂದಿರುವಂತದ್ದು. 8 ಜನರು ಮಾಸ್ಕ್ ಅನ್ನ ಧರಿಸಿಕೊಂಡು ಒಳಗಡೆ ಬಂದಿರುವಂತದ್ದು. ಸುಮಾರು 8 ಕ್ವಿಂಟಾಲ್ ಇರುವಂತಹ ಟಜೂರಿಯನ್ನ ಎತ್ತಲಿಕ್ಕೆ ಪಕ್ಕದಲ್ಲೇ ಇರುವಂತಹ ಅಂಗಡಿಯ ಟ್ರಾಲಿಯನ್ನ ತೆಗೆದುಕೊಂಡು ಬಂದು ಅದರ ಮೇಲೆ ಇಟ್ಟುಕೊಂಡು ಅಲ್ಲಿಂದ ಮತ್ತೆ ಗಾಡಿಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಬೆಳಗ್ಗೆ ಸುದ್ದಿ ತಿಳಿದಂತೆ ಬೆಳಚೆತ್ತದ್ದರು ಮತ್ತು ಶ್ವಾನದಳ ಸ್ಥಳಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಶ್ವಾನದಳ ಅವರು ಹೋಗಿ ಮುಂದೆ ಏನು ಟಜೂರಿ ಕದಿಯೋಕ್ಕಿಂತ ಏನು ದರೋಡೆ ಮಾಡುವಕ್ಕಿಂತ ಮುಂಚೆ ಏನು ಒಂದು ಕಡೆ ಎಣ್ಣೆ ಪಾರ್ಟಿಯನ್ನ ಮಾಡ್ತಾರೆ. ಆ ಎಣ್ಣೆ ಪಾರ್ಟಿಯ ಸ್ಥಳದವರೆಗೂ ಶ್ವಾನ ಹೋಗಿರುವಂತದ್ದು. ನಂತರ ವಾಹನ ಹತ್ತಿ ಹೋಗಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಈಗಿರುವಂತದ್ದು. ಅದೇ ಮಾಹಿತಿ ಆಧರಿಸಿಕೊಂಡು ಈಗ ಪೊಲೀಸರು ಅವರ ಬೆನ್ನು ಬಿದ್ದಿರುವಂತದ್ದು. ಸುಮಾರು 70 ರಿಂದ 80 ಲಕ್ಷ ರೂಪಾಯಿ ಚಿನ್ನಾಭರಣವನ್ನ ಕಳ್ಳತನವಾಗಿರುವಂತದ್ದು. ಏನು ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡಂತ ಕಳ್ಳರು ಜ್ಯುವೆಲರಿ ಶಾಪಿಗೆ ಏನು ಲಗ್ಗೆ ಇಡ್ತಾ ಇದ್ದಾರೆ ಎನ್ನುವಂತ ಆತಂಕ ಕೂಡ ಎದುರಾಗಿರುತ್ತದೆ. ಜೊತೆಗೆ ಈ ಮಾರ್ಗ ಸಿರ್ಸಿ ಮತ್ತು ಹಾನಗಲ್ ಮಾರ್ಗವಾಗಿ ಹೋಗುವಂತ ರೋಡು ಮುಖ್ಯ ರಸ್ತೆಯಲ್ಲೇ ಈ ರೀತಿ ಕಳ್ಳತನವಾದ್ರೆ ಹಾಗಾದ್ರೆ ಜನರು ಕೂಡ ಆ ಸಿಸಿಟಿವಿ ದೃಶ್ಯಾವಳಿಗಳನ್ನ ನೋಡಿ ಭಯಭೀತರಾಗಿರುವಂತದ್ದು. ಒಟ್ಟಾರೆ ಹಾವೇರಿ ಪೊಲೀಸರು ಅವರ ಬೆನ್ನ ಬಿದ್ದಿದ್ದಾರೆ. ಪೊಲೀಸರಿಗೆ ಈಗ ಇದೊಂದು ಸವಾಲಾಗಿ ಪರಿಣಮಿಸಿದೆ. ಇದನ್ನ ಬೆನ್ನತ್ತಿ ಹೋಗಿರುವಂತದ್ದು. ಮಧುಶ್ರೀ, ಧನ್ಯವಾದ ಅಣ್ಣಪ್ಪ ತಮ್ಮ ಮಾಹಿತಿಗಾಗಿ.